ಶ್ರೋತೃಗಳೇ ನಮಸ್ಕಾರ. ವಿಕ್ರಮಾದಿತ್ಯನ ಸಿಂಹಾಸನ ಪುತ್ಥಳಿ ಕಥೆಗಳು ಮಾಲಿಕೆಯ 28ನೆಯ ಕತೆ. ಭೋಜರಾಜನು ಯಥಾ ಪ್ರಕಾರ ಸಿಂಹಾಸನವನ್ನೇರೋಕೆ ಪ್ರಯತ್ನಿಸಿದಾಗ 28ನೆಯ ಪ್ರತಿಮೆ ಬಂದು ಆತನಿಗೆ ಒಂದು ಕಥೆಯನ್ನ ಹೇಳತ್ತೆ. ಒಮ್ಮೆ ವಿಕ್ರಮಾದಿತ್ಯನಿಗೆ ಒಂದು ರಾತ್ರಿ ಒಂದು ಕನಸು ಬಿತ್ತು. ಆ ಕನಸಿನಲ್ಲಿ ಅವನು ಒಂದು ಚಿನ್ನದ ಅರಮನೆಯ ಮುಂದೆ ನಿಂತಿದ್ದ. ಆ ದಿವ್ಯವಾದ ಅರಮನೆಯ ಗೋಡೆಗಳಿಗೆ ಅಲ್ಲಲ್ಲಿ ಮುತ್ತು ರತ್ನಾಭರಣಗಳನ್ನ ಸಿಕ್ಕಿಸಲಾಗಿತ್ತು. ಹೊರಗೋಡೆಗಳ ಮೇಲೆ ಸುಂದರ ವರ್ಣಚಿತ್ರಗಳಿದ್ವು. ಆ ಅರಮನೆಯ ತೋಟದಲ್ಲಿ ಒಬ್ಬ ವಿರಕ್ತನು ಧ್ಯಾನಾಸಕ್ತನಾಗಿ ಕುಳಿತಿದ್ದುದು ಕಾಣಿಸಿತು. ಬೆಳಗಾದಾಗ ರಾಜನು ಭೂತಬಂಟರನ್ನು ತನ್ನನ್ನು ತಾನು ಕನಸಿನಲ್ಲಿ ನೋಡಿದ ಅರಮನೆಯ ಬಳಿಗೆ ಒಯ್ಯಿರಿ ಅಂತ ಕೇಳಿಕೊಂಡ. ಭೂತಬಂಟರು ರಾಜನನ್ನ ಅಲ್ಲಿಗೆ ಕರೆದೊಯ್ದರು. ರಾಜನು ಅರಮನೆಯೊಳಗೆ ಪ್ರವೇಶಿಸುತ್ತಿದ್ದ ಹಾಗೇನೆ ಸಂಗೀತ ನಿಂತಿತು. ವಿರಕ್ತನ ಧ್ಯಾನಕ್ಕೆ ಅಡ್ಡಿಯಾಯಿತು. ಆ ಸನ್ಯಾಸಿಯು ಕುಪಿತನಾಗಿ ಕಣ್ಣುಗಳನ್ನು ಕೆಂಪಗೆ ಮಾಡಿಕೊಂಡನು. ಆಗ ರಾಜನು ಅವನಿಗೆ ನಮಸ್ಕರಿಸಿ, ಕ್ಷಮಿಸಬೇಕು, ನಾನು ನಿಮ್ಮ ಸೇವಕ ಎಂದನು. ವಿಕ್ರಮಾದಿತ್ಯನ ದೈನ್ಯತೆಯನ್ನ ಕಂಡು ಸನ್ಯಾಸಿಯ ಕೋಪ ಇಳಿಯಿತು. ಅವನು ರಾಜನಿಗೆ ಒಂದು ವರವನ್ನು ಕೊಟ್ಟ. ಆ ವರದ ಪ್ರಕಾರ ರಾಜನು ಆ ಅರಮನೆಯನ್ನೇ ಕೇಳಿದನು. ಮುನಿಯು ವಿಕ್ರಮಾದಿತ್ಯನಿಗೆ ಅರಮನೆಯನ್ನು ಕೊಟ್ಟು ತಾನು ನಿರಾಶ್ರಿತನಾದನು. ಕೆಲ ದಿನಗಳಾದವು. ಅವನಿಗೆ ವಾಸಕ್ಕೆ ಮನೆ ಇಲ್ಲದಂತಾಗಿ ತನ್ನ ಕಷ್ಟವನ್ನ ಇನ್ನೊಬ್ಬ ಮುನಿಗೆ ಹೇಳಿದನು. ಆ ಮುನಿಯು ನಿರಾಶ್ರಿತ ಮುನಿಗೆ, ಹೋಗಿ ವಿಕ್ರಮಾದಿತ್ಯನನ್ನ ಕೇಳು, ಅವನು ಕೇಳಿದ್ದನ್ನು ಕೊಡುವನು ಅಂತ ಹೇಳಿದ. ಮುನಿಯು ಅಂತೆಯೇ ವಿಕ್ರಮಾದಿತ್ಯನಲ್ಲಿಗೆ ಹೋಗಿ ತನಗೆ ಚಿನ್ನದ ಅರಮನೆ ಬೇಕೆಂದು ಹೇಳಿದ. ಮುಗುಳ್ನಕ್ಕ ವಿಕ್ರಮಾದಿತ್ಯ ತಕ್ಷಣ ಚಿನ್ನದ ಅರಮನೆಯನ್ನ ಸನ್ಯಾಸಿಗೆ ಕೊಟ್ಟು ಬಿಟ್ಟನು. ಇಂತಹ ವಿಶಾಲ ಹೃದಯದ ರಾಜನ ಕಥೆಯನ್ನು ಕೇಳಿ ಭೋಜರಾಜನು ಮರು ಮಾತಾಡದೆ ಅರಮನೆಗೆ ಹೊರಟು ಹೋದನು. ಕೇಳುಗರೆ, ಇದಾಗಿತ್ತು ಪುತ್ಥಳಿ ಹೇಳಿದ 28ನೆಯ ಕತೆ. ಮತ್ತೆ ಮುಂದಿನ ಕಥೆಯೊಡನೆ ಮುಂದಿನ ಸಂಚಿಕೆಯಲ್ಲಿ ನಿಮ್ಮನ್ನೆಲ್ಲ ಭೇಟಿ ಮಾಡ್ತೇನೆ. ನಮಸ್ಕಾರ.